Morning students, 3 marks questions. We were discussing about 3 mark questions. Today the next question is, the Second World War was the most devastating. How? ಎರಡನೇ ಮಹಾಯುದ್ಧವು ಅತ್ಯಂತ ಘೋರ ಪರಿಣಾಮವನ್ನು ಉಂಟು ಮಾಡಿದಂಥದ್ದಾಗಿತ್ತು. ಹೇಗೆ ಅಂತ ಕೇಳಿದ್ದಾರೆ. ಅದಕ್ಕೆ ಬರೆಯಬೇಕಾದ ಪಾಯಿಂಟು, ಮೋರ್ ದ್ಯಾನ್ 30 ಕಂಟ್ರೀಸ್ ಪಾರ್ಟಿಸಿಪೇಟೆಡ್. 30ಕ್ಕಿಂತ ಜಾಸ್ತಿ ದೇಶಗಳು ಈ ಯುದ್ಧದಲ್ಲಿ ಭಾಗವಹಿಸಿದವು. ಗ್ರೇಟ್ ಹಾರ್ಡ್ಶಿಪ್ ಇನ್ ಯುರೋಪ್ ಆ್ಯಂಡ್ USA. ಯುರೋಪ್ ಮತ್ತು ಅಮೇರಿಕಾ ಸಂಯುಕ್ತ ಸಂಸ್ಥಾನದಲ್ಲಿ ದೊಡ್ಡ ಮಟ್ಟಿನ ಕಠಿಣವಾದ ಪರಿಸ್ಥಿತಿ ನಿರ್ಮಾಣವಾಯಿತು. ಲೈಫ್ ಸ್ಟ್ಯಾಂಡರ್ಡ್ ಆಫ್ ಪೀಪಲ್ ಡಿಕ್ರೀಸ್ಡ್. ಜನರ ಜೀವನ ಮಟ್ಟದಲ್ಲಿ ತೀವ್ರವಾದ ಕುಸಿತ ಉಂಟಾಯಿತು. ಇಂಡಸ್ಟ್ರಿಯಲ್ ಆ್ಯಂಡ್ ಅಗ್ರಿಕಲ್ಚರಲ್ ಗ್ರೋತ್ ಸ್ಟ್ಯಾಗ್ನೆಂಟೆಡ್. ಕೈಗಾರಿಕೆ ಮತ್ತು ಕೃಷಿ ಬೆಳವಣಿಗೆಗಳು ಸ್ಥಗಿತಗೊಂಡವು. ಅನ್ಎಂಪ್ಲಾಯ್ಮೆಂಟ್. ಎಲ್ಲೆಲ್ಲೂ ನಿರುದ್ಯೋಗ ತಾಂಡವವಾಡಲಿಕ್ಕೆ ಪ್ರಾರಂಭವಾಯಿತು. ಮಿಲಿಯನ್ಸ್ ಆಫ್ ಪೀಪಲ್ ಡೈಡ್. ಮಿಲಿಯಗಟ್ಟಲೆ ಜನರು ಸತ್ತರು. ಯೂಸ್ ಆಫ್ ಆಟಮ್ ಪವರ್. ಅಣು ಅಸ್ತ್ರವನ್ನು ಉಪಯೋಗಿಸಲಾಯಿತು ಮತ್ತು ಅಣು ಅಸ್ತ್ರದ ದುಷ್ಪರಿಣಾಮವಾಗಿ ಜಪಾನ್ ಮತ್ತು ಅದರ ಹತ್ತಿರದ ಪ್ರದೇಶಗಳು ತೀವ್ರವಾದ ತೊಂದರೆಗಳಿಗೆ ಒಳಗಾದವು. ಸಾಗರ ಪ್ರದೇಶಗಳು ಕೂಡ. ಡಿಸ್ಟ್ರಕ್ಷನ್ ಆಫ್ ಮೆನಿ ಟೌನ್ಸ್. ಅನೇಕ ನಗರಗಳು ನಾಶವಾದವು. ಕೋಲ್ಡ್ ವಾರ್. ಶೀತಲ ಯುದ್ಧ ಪ್ರಾರಂಭವಾಯಿತು. ಇಷ್ಟು ಪಾಯಿಂಟ್ಗಳಲ್ಲಿ ಯಾವುದಾದರೂ 6 ಪಾಯಿಂಟ್ಗಳನ್ನು ನೀವು ಬರೆಯಲೇಬೇಕು. ಪರೀಕ್ಷೆ 8 ಪಾಯಿಂಟ್ ಏನು ಹೇಳಿದ್ದೇನೆ, 6 ಬರೆಯಬೇಕು. ನೆಕ್ಸ್ಟ್ ಕ್ವಶನ್, ವಾಟ್ ಆರ್ ಯುವರ್ ಸಜೆಷನ್ಸ್ ಟು ಇರಾಡಿಕೇಟ್ ಕಮ್ಯುನಲಿಸಮ್ ಬೀಯಿಂಗ್ ಆ್ಯನ್ ಇಂಟರ್ನಲ್ ಪ್ರಾಬ್ಲಮ್ ಆಫ್ ಇಂಡಿಯಾ? ಭಾರತದ ಆಂತರಿಕ ಸಮಸ್ಯೆಯಾಗಿ ಕೋಮುವಾದ ಬೆಳೆಯುವುದನ್ನು ನೀವು ಹೇಗೆ ತಡೆಯುತ್ತೀರಿ ಅಂತ ಕೇಳಿದ್ದಾರೆ. ಕೋಮುವಾದ ತಡೆಯಲಿಕ್ಕೆ ಇರುವಂಥ ದಾರಿಗಳು, ಫಸ್ಟ್ ಒನ್, ಯೂನಿಫಾರ್ಮ್ ಸಿವಿಲ್ ಕೋಡ್, ಸಿಂಗಲ್ ಸಿವಿಲ್ ಕೋಡ್, ಏಕ ನಾಗರಿಕ ಸಂಹಿತೆ. ಈಕ್ವಾಲಿಟಿ ಅಮಾಂಗ್ ಸಿಟಿಸನ್ಸ್, ಜನರಲ್ಲಿ ಸಮಾನತೆ. ಸೆಕ್ಯುಲರ್ ವ್ಯಾಲ್ಯೂಸ್, ಜಾತ್ಯತೀತ ಮೌಲ್ಯಗಳು. ನ್ಯಾಷನಲ್ ಇಂಟ್ರೆಸ್ಟ್, ರಾಷ್ಟ್ರೀಯ ಆಸಕ್ತಿಗಳ ಕುರಿತಾಗಿ ರಾಷ್ಟ್ರೀಯ ಹಿತಾಸಕ್ತಿಯ ಪರವಾಗಿ ಎಲ್ಲರೂ ಒಗ್ಗೂಡುವುದು. ಫೋಸ್ಟರ್ ದ ಫೇತ್ಸ್ ಆಫ್ ಆಲ್ ಪೀಪಲ್, ಎಲ್ಲ ಜನರ ನಂಬಿಕೆಗಳನ್ನು ಗೌರವಿಸುವುದು. ಚೆಕ್ ಕಮ್ಯುನಲಿಸಮ್, ಮತೀಯತೆಯನ್ನು ತಡೆಯುವುದು. ಸಪೋರ್ಟ್ ದ ಇಂಟಿಗ್ರಿಟಿ, ಈಕ್ವಾಲಿಟಿ ಆ್ಯಂಡ್ ಫ್ರೆಟರ್ನಿಟಿ, ಸಮಗ್ರತೆ, ಸಮಾನತೆ ಮತ್ತು ಭ್ರಾತೃತ್ವವನ್ನು ಅಭಿವೃದ್ಧಿಪಡಿಸುವುದು. ರೆಸ್ಪೆಕ್ಟ್ ಟು ಕಲ್ಚರಲ್ ಡೈವರ್ಸಿಟಿ, ಸಾಂಸ್ಕೃತಿಕ ವೈವಿಧ್ಯತೆಯನ್ನು ಗೌರವಿಸುವುದು. ಕಮಿಟ್ಮೆಂಟ್ ಫಾರ್ ಸೆಕ್ಯುಲರ್ ಸೊಸೈಟಿ, ಜಾತ್ಯತೀತವಾದ ಒಂದು ಸಮಾಜದ ನಿರ್ಮಾಣಕ್ಕೆ ಬದ್ಧತೆಯನ್ನು ಹೊಂದಿರುವುದು. ಈ ಪ್ರಯತ್ನಗಳ ಮುಖಾಂತರ ಕಮ್ಯುನಲಿಸಮನ್ನು ನಿವಾರಣೆ ಮಾಡಬಹುದು, ಕೋಮುವಾದವನ್ನು ನಿವಾರಣೆ ಮಾಡಬಹುದು. ಡಿಫರೆನ್ಷಿಯೇಟ್ ಬಿಟ್ವೀನ್ ದ ಲೇಬರರ್ಸ್ ಫ್ರಾಮ್ ಆರ್ಗನೈಸ್ಡ್ ಸೆಕ್ಟರ್ ಆ್ಯಂಡ್ ಅನ್ಆರ್ಗನೈಸ್ಡ್ ಸೆಕ್ಟರ್. ಸಂಘಟಿತವಾದ ವಲಯ ಮತ್ತು ಅಸಂಘಟಿತವಾದ ವಲಯದ ಕಾರ್ಮಿಕರ ನಡುವಿನ ವ್ಯತ್ಯಾಸವನ್ನು ತಿಳಿಸಿ ಅಂತ ಕೇಳಿದ್ದಾರೆ. ಆರ್ಗನೈಸ್ಡ್ ಸೆಕ್ಟರ್ ಆಫ್ ಲೇಬರರ್ಸ್, ಸಂಘಟಿತ ಕಾರ್ಮಿಕ ವಲಯ. ಅನ್ಆರ್ಗನೈಸ್ಡ್ ಸೆಕ್ಟರ್ ಆಫ್ ಲೇಬರ್ಸ್, ಅಸಂಘಟಿತ ಕಾರ್ಮಿಕ ವಲಯ. ಸಂಘಟಿತದ ಭಾಗದಲ್ಲಿ ಬನ್ನಿ, ಇದು 2 ಭಾಗ ಮಾಡ್ಕೋಬೇಕು. ಒಂದು ಲೆಫ್ಟ್ ಸೈಡು ಸಂಘಟಿತ, ರೈಟ್ ಸೈಡು ಅಸಂಘಟಿತ ಕಾರ್ಮಿಕರ ವಲಯ ಅಂತ ಮಾಡ್ಕೊಳ್ಬೇಕು. ಆ ವಲಯದಲ್ಲಿ ಯಾವ ರೀತಿಯಲ್ಲಿ ಕಾರ್ಯನಿರ್ವಹಣೆಗಳು ನಡೀತವೆ ಅನ್ನೋದನ್ನು ಫಸ್ಟ್ ಪಾಯಿಂಟ್. ಆರ್ಗನೈಸ್ಡ್ ಸೆಕ್ಟರ್, ಲೆಟ್ ಅಸ್ ಸಿ ಅಬೌಟ್ ಆರ್ಗನೈಸ್ಡ್ ಸೆಕ್ಟರ್. ಸಂಘಟಿತ ವಲಯದ ಕುರಿತಾಗಿ ಮೊದಲಿಗೆ ನೋಡುವ. ಲೀಗಲ್ ಪ್ರಾವಿಷನ್ಸ್, ಅವರಿಗೆ ಕಾನೂನಿನ ಅವಕಾಶಗಳಿರ್ತವೆ. ಸ್ಪೆಸಿಫಿಕ್ ವರ್ಕ್, ನಿಗದಿಪಡಿಸಿದಂಥ ಕೆಲಸ ಇರ್ತದೆ. ಎಂಪ್ಲಾಯ್ಮೆಂಟ್ ಸೆಕ್ಯುರಿಟಿ, ಉದ್ಯೋಗ ಭದ್ರತೆ ಇರ್ತದೆ. ಫಿಕ್ಸೆಡ್ ವೇಜಸ್ ಆ್ಯಂಡ್ ಅಲೋವೆನ್ಸಸ್, ನಿಗದಿಪಡಿಸಿದಂಥ ಸಂಬಳ ಮತ್ತು ಭತ್ಯೆಗಳಿರ್ತವೆ. ಫಿಕ್ಸೆಡ್ ಟೈಮ್ ಡ್ಯೂರೇಷನ್, ನಿಗದಿಪಡಿಸಿದಂಥ ಸಮಯದ ಅವಧಿ ಇರ್ತದೆ. ಮ್ಯಾಂಡೇಟರಿ ಟು ಪೇ ಟ್ಯಾಕ್ಸಸ್, ತೆರಿಗೆಯನ್ನು ಕಟ್ಟುವುದಕ್ಕೆ ಕಡ್ಡಾಯವಾದ ನಿಯಮಗಳಿರ್ತವೆ. ಮೆಡಿಕಲ್ ಫೆಸಿಲಿಟೀಸ್, ಔಷಧೀಯ ಸೌಲಭ್ಯಗಳಿರ್ತವೆ. ಪೇಯ್ಡ್ ಲೀವ್,
ವೇತನ ಸಹಿತವಾದ ರಜೆ ಅವರಿಗೆ ಲಭಿಸ್ತದೆ. ದಿಸ್ ಇಸ್ ಅಬೌಟ್ ಆರ್ಗನೈಸ್ಡ್ ಸೆಕ್ಟರ್. ಆ್ಯಂಡ್ ಆನ್ ಅದರ್ ಹ್ಯಾಂಡ್ ಅನ್ಆರ್ಗನೈಸ್ಡ್ ಸೆಕ್ಟರ್ ಇನ್ ದ ನೆಕ್ಸ್ಟ್ ಸೆಕ್ಷನ್, ಬಲಗಡೆಯ ಸೆಕ್ಷನ್ನಲ್ಲಿ ನೋ ಲೀಗಲ್ ಪ್ರಾವಿಷನ್ಸ್, ಅವರಿಗೆ ಕಾನೂನಿನ ಸೌಲಭ್ಯವಿರುವುದಿಲ್ಲ. ನೋ ಸ್ಪೆಸಿಫಿಕ್ ವರ್ಕ್, ನಿರ್ದಿಷ್ಟಪಡಿಸಿದಂಥ ಕೆಲಸ ಇರುವುದಿಲ್ಲ. ನೋಡಿ ಮಕ್ಕಳೇ, ಇಲ್ಲಿ ಇದನ್ನು ನಾವು ಬಹಳ ಸುಲಭವಾಗಿ ಇದು ಮಾಡ್ಬೋದು. ಹೇಗೆ ಗೊತ್ತುಂಟಾ, ಸಂಘಟಿತ ವಲಯದಲ್ಲಿ ಏನಿದೆಯೋ ಅದು ಅಸಂಘಟಿತ ವಲಯದಲ್ಲಿ ಇರುವುದಿಲ್ಲ. ಅಸಂಘಟಿತ ವಲಯದಲ್ಲಿ ಇರುವಂಥದ್ದು ಸಂಘಟಿತ ವಲಯದಲ್ಲಿ ಇರುವುದಿಲ್ಲ. ಈ ವ್ಯತ್ಯಾಸವನ್ನು ನೀವು ಇದಕ್ಕೆ ವಿರುದ್ಧವಾಗಿ ಅಲ್ಲಿ ಬರೆದ್ರೆ ಆಯಿತು, ಸುಲಭ. ಒಂದು ಸೆಕ್ಷನ್ ನೋಡಿಕೊಂಡ್ರೆ ಆಯಿತು, ಅದರ ಅಪೋಸಿಟ್ ಡೈರೆಕ್ಷನನ್ನು ನೀವು ಸುಲಭವಾಗಿ ಬರೀಲಿಕ್ಕೆ ಸಾಧ್ಯ ಆಗ್ತದೆ. ನೋ ಎಂಪ್ಲಾಯ್ಮೆಂಟ್ ಸೆಕ್ಯೂರಿಟಿ, ಉದ್ಯೋಗದ ಖಾತ್ರಿ ಇವರಿಗೆ ಇರುವುದಿಲ್ಲ, ಗ್ಯಾರಂಟಿ ಇರುವುದಿಲ್ಲ. ನೋ ಫಿಕ್ಸೆಡ್ ವೇಜಸ್ ಆ್ಯಂಡ್ ಅಲೋವೆನ್ಸಸ್, ನಿಗದಿಪಡಿಸಿದಂಥ ವೇತನ ಮತ್ತು ಭತ್ಯೆಗಳು ಇರುವುದಿಲ್ಲ. ನೋ ಫಿಕ್ಸೆಡ್ ಟೈಮ್ ಡ್ಯುರೇಷನ್, ನಿಗದಿಪಡಿಸಿದಂಥ ಸಮಯದ ಅವಧಿ ಇರುವುದಿಲ್ಲ. ನೋ ಟ್ಯಾಕ್ಸ್ ಪ್ರಾವಿಷನ್ಸ್, ಯಾವುದೇ ರೀತಿಯ ತೆರಿಗೆಯ ಅವಕಾಶ ಇರುವುದಿಲ್ಲ. ನೋ ಅಂದರೆ ನಿಗದಿಪಡಿಸಿದಂಥ ತೆರಿಗೆ ಇರುವುದಿಲ್ಲ. ನೋ ಮೆಡಿಕಲ್ ಫೆಸಿಲಿಟೀಸ್, ಅವರಿಗೆ ಔಷಧೀಯ ಸೌಲಭ್ಯಗಳ ಭದ್ರತೆ ಇರುವುದಿಲ್ಲ. ಯಾರಿಗೆ? ಅಸಂಘಟಿತ ವಲಯದಲ್ಲಿ ಕೆಲಸ ಮಾಡ್ತಾ ಇರುವಂಥ ಕಾರ್ಮಿಕರಿಗೆ. ನೋ ಪೇಯ್ಡ್ ಲೀವ್, ವೇತನ ಸಹಿತವಾದ ರಜೆಯೂ ಕೂಡ ಅವರಿಗೆ ಇರುವುದಿಲ್ಲ. ರಜೆ ಹಾಕಿದರೆ ಅವರಿಗೆ ವೇತನ ಇಲ್ಲ, ಅವರು ಕಷ್ಟವನ್ನು ಅನುಭವಿಸಬೇಕಾಗ್ತದೆ. ದಿಸ್ ಈಸ್ ದ ಸಿಚುವೇಶನ್ ಆಫ್ ದ ಅನ್ಆರ್ಗನೈಸ್ಡ್ ಸೆಕ್ಟರ್ ಲೇಬರರ್ಸ್. ಓಕೆನಾ? ನೀವು ಏನೂ ನೋಡ್ತಾ ಇಲ್ಲ, ಇದು ನಾನು ಕಳಿಸ್ಕೊಟ್ಟ ವೀಡಿಯೋವನ್ನು ನೋಡ್ತಾ ಇಲ್ಲ, ನನಗೆ ಗೊತ್ತಿದೆ, ನನಗೆ ಗೊತ್ತಾಗ್ತದೆ ಅದು ಚೆಕ್ ಮಾಡುವಾಗ. ಅದು ದಯವಿಟ್ಟು ನೋಡಿ ಮಕ್ಕಳೇ. ನಾನು ಅಷ್ಟನ್ನು ಹೇಳೋದು, ಮತ್ತು ನನ್ನ ಕೆಲಸ ನಾನು ಮಾಡ್ತೇನೆ ಅಂತೇಳಿ ಹೇಳುವಂಥದ್ದು ಸರಿಯಾಗೋದಿಲ್ಲ. ನೀವು ಅದನ್ನು ಸ್ವಲ್ಪ ಅಭ್ಯಾಸ ಮಾಡಬೇಕು ಅಂತ ಕಳಿಸೋದಲ್ವಾ. ದಯವಿಟ್ಟು ನೋಡಿ. ಈಗಂತೂ ನವರಾತ್ರಿ ಎಲ್ಲ ಮುಗಿಯಿತು, ನೋಡಿ ಖುಷಿಯಾಗಿರಿ, ಆದರೆ ಕಲಿಕೆಯನ್ನು ಮುಂದುವರಿಸಿ. ಆಯಿತಾ? ಬಾಯ್.